ಟೈಮಿಗೆ ಕರೆಕ್ಟಾಗಿ ಬಂತು 9:30 ಅಂತಾರೆ 9:30 ಕರೆಕ್ಟಾಗಿದ್ದರು ಇಲ್ಲಿ. ಸೊ ಅರೇಂಜ್ ಮಾಡ್ಕೊತಿದ್ದಾರೆ ಅವ್ರದ್ದು ಏನೇನಿದೆ ಅಂತ ಅಂದ್ಬಿಟ್ಟು ಸೆಟಪ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಮಸಾಜ್ ಆಯಿತು, ಕಂಪ್ಲೀಟ್ ಆಯಿತು. 1.5 ಗಂಟೆ ಇತ್ತು ಮಸಾಜು. ಏರಿಯಾ ಮೇಲೆ ಪೇಯ್ನ್ ಇದೆ ಅಂತ ತಿಳ್ಕೊತಾರೆ ಫಸ್ಟು. ದೆನ್ ಆ ಏರಿಯಾ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಪ್ರೆಷರ್ ಹಾಕಿ, ತುಂಬ ಅಲ್ಲ ಮೀಡಿಯಮ್ ಪ್ರೆಷರೇ ಇರುತ್ತೆ. ಸೊ ಕಂಪ್ಲೀಟ್ ಬಾಡಿ ಮಸಾಜ್. ಆ್ಯಂಡ್ ಫೇಸಿಗೆ ಕವರ್ ಮಾಡೋದಿಲ್ಲ ಅವರು, ಫೇಸಿಗೆ ಸಪ್ರೇಟ್ ಮಾಡಿಸ್ಕೋಬೇಕಾಗತ್ತೆ ನೀವು, ಮಾನಸಿ ಅಂತ ಅಂದ್ಬಿಟ್ಟು. ಸೊ ಶೀಸ್ ವಂಡರ್ಫುಲ್. ಆ್ಯಂಡ್ ಸರ್ವಿಸ್ ಕೂಡ ತುಂಬ ಚೆನ್ನಾಗಿತ್ತು. ಸ್ನಾನ ಮಾಡಿಕೊಂಡು ಬರ್ತಾಯಿತ್ತು. ಕಾಫಿ ಕುಡಿದಾದ್ಮೇಲೆ ಒಂದು ರೀಲ್ಸ್ ಮಾಡಿದ್ದೆ, ಅದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಮತ್ತೆ ಹೋಗ್ಬಿಟ್ಟು ಎಷ್ಟೊತ್ತಿಂದ ವ್ಲಾಗ್ ಮಾಡ್ತೀವಿ ಅಂದರೆ ಮತ್ತೆ ಹೋಗ್ಬಿಟ್ಟಿತ್ತು. ನೀವೆಲ್ಲ 4th ಬ್ಲಾಕ್ ಕಡೆ ಇದೆ, ಟಿ ವಿಲ್ಲ ಪಕ್ಕ ಆಲ್ಮೋಸ್ಟ್ ಇದೇನೆ ಬಿಡ ಅಂಗಡಿ, ಚೆನ್ನಾಗಿ ಕೊಡ್ತಾನೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಅಂದರೆ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸೊ ಬೇರೇನಿಲ್ಲ, ಇವತ್ತಿನ ದಿನ ಏನೇನೆಲ್ಲ ಮಾಡ್ತೀನಿ ಅಂತ ಅಂದರೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಕಷಾಯ ಕುಡಿತಾ ಇದ್ದೀನಿ. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ಆ್ಯಂಡ್ ಸಮಯ 9 ಗಂಟೆ ಆಗಿದೆ ಇವಾಗ. ಆ್ಯಂಡ್ ಇವತ್ತಿನ ದಿನ ಆ್ಯಕ್ಚುಲಿ ನಾನು ಬಾಡಿ ಮಸಾಜಿಗೆ ಬುಕ್ ಮಾಡಿದ್ದೀನಿ ಅರ್ಬನ್ ಕಂಪ್ನಿಯಿಂದ. 9:30ಗೆ ಅಪಾಯಿಂಟ್ಮೆಂಟ್ ಇದೆ. ಸೊ ಕಷಾಯ ಕುಡಿದ ತಕ್ಷಣ ನೆಕ್ಸ್ಟು ಬ್ರೂನೋನ ವಾಕಿಂಗ್ ಕರ್ಕೊಂಡೋಗಿ ಬಂದು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಬುಕ್ ಮಾಡಿದ್ದೀನಿ, ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ 1.5 ಗಂಟೆ ಮಸಾಜ್ ತೊಗೊಂಡಿದ್ದೀನಿ. ಸೊ 1 ಗಂಟೆಗೆ ಅಂತ ಅಂದರೆ ಇಟ್ ವಿಲ್ ಬಿ ಲೈಕ್ 1299. ಆ್ಯಂಡ್ 1.5 ಅವರಿಗೆ ಅಂದರೆ ಇನ್ಕ್ಲೂಡಿಂಗ್ ಅ ಹೆಡ್ ಮಸಾಜ್, ಫುಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಓಕೆ. ಆ್ಯಂಡ್ 1.5 ಅವರಿಗೆ ತೊಗೊಂಡಿದ್ದೀನಿ. ಸೊ ಅದು ಬಂದು 1699. ಟ್ಯಾಕ್ಸ್ ಎಲ್ಲ ಸೇರಿಸಿ 1784 ಏನೋ ಬರ್ತಾ ಇದೆ. ಸೊ ನಾನೇನು ಪೇ ಮಾಡಿಲ್ಲ. ಸೊ ಬಾಡಿ ಮಸಾಜ್ ಕಂಪ್ಲೀಟ್ ಆದಮೇಲೆ ಪೇ ಮಾಡ್ತೀನಿ. ನೋಡೋಣ, ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಬಾಡಿ ಮಸಾಜ್ ತೊಗೋಬೇಕು ಅಂತ, ತೊಗೊಳಕ್ಕಾಗ್ತಿರ್ಲಿಲ್ಲ. ಸೊ ಮನೆಗೆ ಬರ್ತಿದ್ದಾರೆ ಆ್ಯಂಡ್ ವಿಲ್ ಸಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಗೈಸ್ ಬಂದಿದ್ದಾರೆ, ಟೈಮಿಗೆ ಕರೆಕ್ಟಾಗಿ ಬಂತು. 9:30 ಅಂತಾರೆ 9:30 ಕರೆಕ್ಟಾಗಿದ್ದರು ಇಲ್ಲಿ. ಸೊ ಅರೇಂಜ್ ಮಾಡ್ಕೊತಿದ್ದಾರೆ ಅವ್ರದ್ದು ಏನೇನಿದೆ ಅಂತ ಅಂದ್ಬಿಟ್ಟು ಸೆಟಪ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಸೊ ಎಸ್, ವ್ಲಾಗ್ ಮಾಡಬೇಕು. ಅವ್ರು ಹೇಳಿದ್ದೀನಿ, ಅರೇಂಜ್ ಆದಮೇಲೆ ಹೇಳಿ ನಾನು ಬಂದು ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ವಾಟ್ ದರ್ ಸೇಯಿಂಗ್, ಓಕೆ ನನ್ನ ಫೇಸ್ ಬೇಡ, ನನ್ನನ್ನು ಕ್ಯಾಪ್ಚರ್ ಮಾಡಬೇಡಿ, ಸೆಟಪ್ ಕ್ಯಾಪ್ಚರ್ ಮಾಡಿ ಅಂತ ಅಂದ್ಬಿಟ್ಟು. ಓಕೆ, ಅದೆಲ್ಲ ಅರೇಂಜ್ ಆದಮೇಲೆ ಲೈಕ್ ಒಂದ್ಸತಿ ನಿಮ್ಗೆ ಹೇಗಿದೆ ಅಂತ ತೋರಿಸ್ತೀನಿ, ಏನೇನೆಲ್ಲ ಅರೇಂಜ್ ಮಾಡಿದ್ದಾರೆ, ಏನೇನೆಲ್ಲ ಸೆಟಪ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಎಸ್, ಓಕೆ ಗೈಸ್, ಅವರೇ ಎಲ್ಲನೂ ಬೆಡ್ಡೆಲ್ಲ ಅರೇಂಜ್ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಆಯಿಲ್. ಆ್ಯಂಡ್ ಹೀಟ್ ಮಾಡೋದಕ್ಕೆ ಕೂಡ ಏನೋ ತಂದಿದ್ದಾರೆ ಈ ಥರ ಎಲ್ಲ. ಸೊ ಎಸೆನ್ಷಿಯಲ್ ಆಯಿಲ್ಸ್ ಇದೆ. ಸೊ ಕ್ಯಾ ಆಯಿಲ್ ಹೈ? ದಾನಂತರಮ್ ಆಯಿಲ್. ಓಕೆ, ಐ ಥಿಂಕ್ head part here, right? So they arrange the candle also. So all set. So only thing is need to start ಮಾಡಬೇಕು. Okay, ಮತ್ತೆ ಸಿಗೋಣ. ಗೈಸ್, ಮಸಾಜ್ ಆಯಿತು, ಕಂಪ್ಲೀಟ್ ಆಯಿತು. 1.5 ಗಂಟೆ ಇತ್ತು ಮಸಾಜು. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ತುಂಬ ಚೆನ್ನಾಗಿ ಅನ್ನಿಸ್ತು. ಕಂಪ್ಲೀಟ್ಲಿ 1.5 ಅವರು. ಆ್ಯಂಡ್ ಅಂದರೆ ಹೆಂಗೆ ಅಂದರೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ ನಿಮ್ಗೆ ಯಾವ ಏರಿಯಾ ಮೇಲೆ ಪೇಯ್ನ್ ಇದೆ ಅಂತ ತಿಳ್ಕೊತಾರೆ ಫಸ್ಟು. ದೆನ್ ಆ ಏರಿಯಾ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಪ್ರೆಷರ್ ಹಾಕಿ, ತುಂಬ ಅಲ್ಲ ಮೀಡಿಯಮ್ ಪ್ರೆಷರೇ ಇರುತ್ತೆ. ಸೊ ಪ್ರೆಷರ್ ಹಾಕಿ ಕಂಪ್ಲೀಟ್ಲಿ ಮಸಾಜ್ ಮಾಡ್ತಾರೆ. ಆ್ಯಂಡ್ ಆ ಪಾಯಿಂಟ್ ಮೇಲೆ ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ನನಗೆ ಯೂಶ್ವಲಿ ಕಾಫ್ ಮಸಲ್ ಮೇಲೆ ತುಂಬ ಪೇಯ್ನ್ ಬರುತ್ತೆ ನನಗೆ ಅವಾಗವಾಗ, ಕಾಫ್ ಮಸಲ್ ಮೇಲೆ. ಸೊ ಅಲ್ಲಿ ಹೇಳಿದೆ ಅವರಿಗೆ. ಸೊ ನೀಟಾಗಿ ಕಂಪ್ಲೀಟಾಗಿ ಸಕ್ಕತ್ತಾಗಿ ಮಸಾಜ್ ಮಾಡಿದ್ರು ಆ ಏರಿಯಾ ಮೇಲೆ. ಆ್ಯಂಡ್ ಓವರ್ ಆಲ್ ಬಾಡಿ ಮಸಾಜ್ ಸಕ್ಕತ್ತಾಗಿತ್ತು. ಇಟ್ ವಾಸ್ ರಿಯಲಿ ನೈಸ್.
ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಅರ್ಬನ್ ಕಂಪ್ನೀಲಿ ಬಾಡಿ ಮಸಾಜ್ ಅಂತಂದರೆ ಕಂಪ್ಲೀಟ್ಲಿ ಹೆಡ್ ತೊಗೋತಾರೆ, ಕಂಪ್ಲೀಟ್ ಬಾಡಿ ಮಸಾಜ್, ಆ್ಯಂಡ್ ಫೇಸಿಗೆ ಕವರ್ ಮಾಡೋದಿಲ್ಲ ಅವರು. ಫೇಸಿಗೆ ಸಪ್ರೇಟ್ ಮಾಡಿಸ್ಕೋಬೇಕಾಗತ್ತೆ ನೀವು, ಅಂದರೆ ಸಪ್ರೇಟ್ ಇರುತ್ತೆ ಅದಕ್ಕೆ. ಬಾಡಿ ಮಸಾಜಲ್ಲಿ ಫುಲ್ ಬಾಡಿ ಮಸಾಜಲ್ಲಿ ಕವರ್ ಆಗೋದಿಲ್ಲ. ಯಾ, ಇಟ್ ವಾಸ್ ರಿಯಲಿ ನೈಸ್. ಎಸ್, ಸೊ ನನಗೆ ಮಾಡಿದವರು ಮಾನ್ಸಿ ಅಂತ ಅಂದ್ಬಿಟ್ಟು. ಸೊ ಯಾ, ಶೀಸ್ ವಂಡರ್ಫುಲ್. ಆ್ಯಂಡ್ ಅವರು ಸರ್ವಿಸ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವರು ಕಮ್ಯುನಿಕೇಟ್ ಮಾಡ್ತಿದ್ದಿದ್ದು ಅಷ್ಟೇ ತುಂಬ ಸಾಫ್ಟಾಗಿ ಆ್ಯಂಡ್ ವೆಲ್ಕಮಿಂಗ್ ಆಗಿತ್ತು, ಅಂದರೆ ತುಂಬ ಚೆನ್ನಾಗಿತ್ತು ಅವ್ರದ್ದು ಸರ್ವಿಸ್ ಕೂಡ. ಸೊ ಎಸ್, ಥ್ಯಾಂಕ್ಸ್ ಮಾನ್ಸಿ. ಯಾ, ಒಂದು 30 ಮಿನಿಟ್ಸ್ ಬಿಟ್ಕೊಂಡು ಹಾಟ್ ವಾಟರಲ್ಲಿ ಸ್ನಾನ ಮಾಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ಎಕ್ಸಸೈಸ್ ಏನೂ ಮಾಡೋಂಗಿಲ್ಲ ಒಂದಿನ. ಆ್ಯಂಡ್ ಇನ್ನೊಂದೇನೋ ಹೇಳಿದ್ರು, ನಂಗೆ ಮರ್ತೋಯ್ತು ಆ್ಯಕ್ಚುಲಿ. ಎಕ್ಸಸೈಸ್ ಮಾಡೋಂಗಿಲ್ಲ ಆ್ಯಂಡ್ ಓಕೆ, ಆ್ಯಂಡ್ ಬಿಸಿಲಲ್ಲಿ ಹೋಗೋಂಗಿಲ್ಲ ಅಂತ ಅಂದ್ಬಿಟ್ಟು ಅದು ಇವತ್ತು ಒಂದು ದಿನಕ್ಕಷ್ಟೇ. ಎಸ್ ಗೈಸ್, ಇಟ್ ವಾಸ್ ರಿಯಲಿ ನೈಸ್ ಸರ್ವಿಸ್. ತುಂಬ ಚೆನ್ನಾಗಿತ್ತು ಮಸಾಜು. ಆ್ಯಂಡ್ ಇನ್ನೊಂದು 30 ಮಿನಿಟ್ಸ್ ಬಿಟ್ಕೊಂಡು ನಾನು ಸ್ನಾನ ಮಾಡ್ಕೊತೀನಿ. ಮಸಾಜ್ ಮಾಡಿ ಆದಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ಗೈಸ್. ಸೊ ಫುಲ್ ಅಂದರೆ ಫುಲ್ ನಿದ್ದೆ ಬರ್ತಾಯಿತ್ತು, ಹೆವಿ ನಿದ್ದೆ ಬರ್ತಾಯಿತ್ತು. ಸೊ ಸ್ನಾನ ಮಾಡಿ ಮಲ್ಕೊಂಡ್ಬಿಟ್ಟೆ, ಊಟ ಮಾಡಿಬಿಟ್ಟು ಅಷ್ಟೇ ಇವಾಗಲೇ ಎದ್ದಿರೋದು. ಸಖತ್ ರಿಲ್ಯಾಕ್ಸಿಂಗ್ ಆಗಿತ್ತು. ಆ್ಯಂಡ್ ಮಸಾಜ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಪೇಯ್ನ್ ಬರುತ್ತೆ, ಅಂದರೆ ಲೆಗ್ ಜಾಸ್ತಿ ಮಾಡಿರೋದ್ರಿಂದ ಸ್ವಲ್ಪ ಪೇಯ್ನ್ ಬರುತ್ತೆ ಒಂದು 2 ದಿನ. ಐ ಥಿಂಕ್ ಒನ್ ಡೇ ಅಥವಾ 2 ಡೇಸ್ ಇರುತ್ತೆ ಪೇಯ್ನು. ಯಾ, ಇಟ್ ವಾಸ್ ರಿಯಲಿ ನೈಸ್. ಸೊ ಮಸಾಜ್ ಏನಾರು ಮಾಡಿಸ್ಕೋತೀರಾ ಅಂತ ಅಂದವರು 1 ಡೇ ಅದಕ್ಕಂತಲೇ ಇಟ್ಕೊಳ್ಳಿ, ನಿಮಗಂತಲೇ ಇಟ್ಕೊಳ್ಳಿ. ಸೊ ಇವಾಗಲೇ ಎದ್ದು ಕಾಫಿ ಕುಡಿತಾ ಇದ್ದೀನಿ. ಮುಂದೆನೂ ಬನ್ನಿ, ಹಿಂದೆನೂ ಹೋಗಿ. ಇಲ್ಲ, ಇಲ್ಲಿ ಬರಲ್ಲ. ಓಕೆ, ಕಟ್ ಮಾಡು. ಮುಂದೆ ಇಲ್ಲಿ ಹಾಂ, ಪರ್ಫೆಕ್ಟ್. ರೆಡಿ ಚಾಳಿ. ರೆಡಿ 1 2 3 ಎಸ್ ಗೈಸ್, ಆ್ಯಕ್ಚುಲಿ ಇವಾಗ 4th ಬ್ಲಾಕ್ ಕಡೆ ಹೋಗ್ತಾ ಇದ್ದೀವಿ, ಒಂದು ಗಿಡ ಹಾಕೊಂಡ್ಬರೋಣ ಅಂತ. ಮಿಡಲಲ್ಲಿ ಕಾಫಿ ಕುಡ್ದಾದ್ಮೇಲೆ ಒಂದು ರೀಲ್ಸ್ ಮಾಡಿದ್ದೆ, ಅದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಮತ್ತೆ ಹೋಗಿದ್ದು, ಎಷ್ಟೊತ್ತಿಂದ ವ್ಲಾಗ್ ಮಾಡ್ತಿದ್ದೀನಿ, ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಸೊ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಊಟನೂ ಆಯಿತು ಆ್ಯಕ್ಚುಲಿ. ಸೊ 4th ಬ್ಲಾಕ್ ಕಡೆ ಹೊರಟಿದ್ದೀವಿ, ಒಂದು ಗಿಡ ಹಾಕೊಂಡ್ಬರೋಣ ಅಂತ. ಅಷ್ಟೇ ಗಿಡ ಹಾಕೊಂಡ್ಬಂದು ಬೀಡ ಮ್ಯಾಚ್ ನೀವೆಲ್ಲ 4th ಬ್ಲಾಕ್ ಕಡೆ ಇದ್ರೆ ಟಿ ವಿ ಇಲ್ಲ, ಪಕ್ಕ ಆಲ್ಮೋಸ್ಟ್ ಇದೇನೆ ಬೀಡ ಅಂಗಡಿ, ಚೆನ್ನಾಗಿ ಕೊಡ್ತಾನೆ. ಬ್ಲಾಗಿಂದ ಬಂದೆ ಗಾಯ್. ಸೊ ಇಷ್ಟೆಲ್ಲ ಹರಡಿದೆ ರೀಲ್ಸ್ ಮಾಡೋಕ್ಕಂತ ಅಂದ್ಬಿಟ್ಟು ಫುಲ್ ಇಷ್ಟೆಲ್ಲ ಹಿಂಗೆಲ್ಲ ಹರಡಿದೆ. ಸೊ ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ಎನರ್ಜಿ ಇಲ್ಲ, ಬಟ್ ಏನು ಮಾಡೋಂಗಿಲ್ಲ, ಕ್ಲೀನ್ ಮಾಡಿ ಮಲ್ಕೊಬೇಕು. ಸೊ ಇನ್ನು ಪಾತ್ರೆ ಬೇರೆ ಬೆಳಗಬೇಕು. ಸೊ ಸ್ವಲ್ಪ ಪಾತ್ರೆ ಬೆಳಗಿ ಇದನ್ನು ಕ್ಲೀನ್ ಮಾಡಿ ಮಲ್ಕೋಬೇಕು. ಆಲ್ರೆಡಿ 10:30 ಆಗಿದೆ. ಮೇ ಬಿ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಇದನ್ನೆಲ್ಲ ಮಾಡೋಷ್ಟರಲ್ಲಿ, ಮಲ್ಕೋಬೇಕು. ನಾಳೆ ಬೇರೆ ಆಫೀಸ್ ಇದೆ. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.